ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಚಾನಲ್. ಸಂಜೆ ಟೀ ತಿಂಡಿಗಾದರೂ ಸರಿ ಅಥವಾ ಊಟಕ್ಕಾದರೂ ಸರಿ, ಒಟ್ಟಿನಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ಸುಲಭವಾಗಿ ರೆಡಿಯಾಗುವಂತಹ ಸೋಯಾ ಪಕೋಡ, ಸೋಯಾ ಕಬಾಬ್ ಅಂತಲೇ ಹೇಳ್ಬೋದು. ಇವಾಗ ಮಾಡುವ ವಿಧಾನ ನೋಡೋಣ. ಇವತ್ತಿನ ಸೋಯಾ ಪಕೋಡ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸೋಯಾ ತೋರಿಸ್ತಿದ್ದೇನೆ. ನಾನು 100 ಗ್ರಾಮ್ನಷ್ಟು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೇನೆ. ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಆಯಿತು. ಇವಾಗ ನೋಡಿ ವೀಕ್ಷಕರೇ, ನಾನು ಇದರ ನೀರನ್ನೆಲ್ಲ ಹಿಂಡಿ ತೆಗೆದಿಟ್ಟಿದ್ದೇನೆ. ಈ ಥರ ಬರಬೇಕು. ಈಗ ಇದನ್ನು ಸೈಡಿಗೆ ಇಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಗೂ ಈರುಳ್ಳಿ, ಅಚ್ಕಾರದ ಪೌಡರ್, ಅರಶಿನ, ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಗರಂ ಮಸಾಲೆ, ಮೈದಾ, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು. ಈಗ ನಾವು ಮಸಾಲೆ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ 10 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಮತ್ತು ಖಾರಕ್ಕೆ ಒಂದು 4 ಕಾಯಿ ಮೆಣಸು, ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಈಗ ನಾವು ಇನ್ನೊಂದು ಜಾರಿಗೆ ನೀರಿನಲ್ಲಿ ನೆನೆಸಿಟ್ಟಂತಹ ಸೋಯಾ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕೂಡ ತರಿತರಿಯಾಗಿ ರುಬ್ಬಬೇಕು. ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋದು ಬೇಡ ವೀಕ್ಷಕರೇ. ನೀರು ಕೂಡ ಹಾಕಬಾರ್ದು, ತರಿತರಿಯಾಗಿ ರುಬ್ಬಬೇಕು. ನೋಡಿ ವೀಕ್ಷಕರೇ, ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸೋಣ. ಇವಾಗ ಇದಕ್ಕೆ ನಾನು 1 ಈರುಳ್ಳಿ ತಗೊಂಡಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಅದಕ್ಕೆ ಹಾಕಬೇಕು. ನಂತರ 1 ಸ್ಪೂನಿನಷ್ಟು ಅಚ್ಕಾರದ ಪೌಡ್ರ್ ಹಾಗೂ ಧನಿಯಾ ಪೌಡರ್ 1 ಸ್ಪೂನಿನಷ್ಟು, ಸ್ವಲ್ಪ 1/4 ಸ್ಪೂನಿನಷ್ಟು ಗರಂ ಮಸಾಲ ಪೌಡರ್ ಹಾಗೂ ಅರಶಿನ ಪೌಡ್ರ್ ಒಂದು ಅರ್ಧ ಸ್ಪೂನ್ ಸಾಕು. ನಂತರ 2 ಸ್ಪೂನಿನಷ್ಟು ಮೈದಾ ಹಿಟ್ಟು, 4 ಸ್ಪೂನಿನಷ್ಟು ಕಾರ್ನ್ಫ್ಲೋರ್ ಮತ್ತು ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ರೆಡಿ ಮಾಡಿಟ್ಟ ಮಸಾಲೆಯನ್ನು ಅದನ್ನು ಕೂಡ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಷ್ಟು ಪದಾರ್ಥನ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎಲ್ಲ ಪದಾರ್ಥನೂ ಒಂದಕ್ಕೊಂದು ಬೆರಿಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸಿ ಮಾಡುವಾಗ ಏನಾದರೂ ಗಟ್ಟಿ ಆಯಿತೆಂದರೆ ಸ್ವಲ್ಪ ನೀರನ್ನು ಸೇರಿಸಿದರೆ ಆಯಿತು. ನಾನು ನೀರು ಹಾಕ್ಕೊಳ್ಳಿಲ್ಲ ವೀಕ್ಷಕರೇ. ನೋಡಿ, ಈ ಥರ ಉಂಡೆ ಥರ ಬರಬೇಕು. ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಬೇಕು. ಒಂದೊಂದಾಗಿ ಬಿಡಿಯಾಗಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಈ ಥರ ಬರಬೇಕು. ಬ್ರೌನ್ ಕಲರ್ ಬರುವಷ್ಟು ಸ್ವಲ್ಪ ಹೊತ್ತು ಕಾಯಿಸೋಣ. ಹೈ ಫ್ಲೇಮ್ನಲ್ಲಿ ಇಡಬೇಕು, ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ. ಇವಾಗ ಅರ್ಧದಷ್ಟು ಪಕೋಡ ಬೇಯ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಬೇಯಿಸೋಣ. ನೋಡಿ, ಇವಾಗ ತೆಗೆದು ಬಿಡೋಣ. ಪಕೋಡ ರೆಡಿಯಾಗಿದೆ. ವೀಕ್ಷಕರೇ, ತುಂಬ ಸುಲಭವಾದಂತಹ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಸಂಜೆ ಚಾಗೆ ಅಥವಾ ಊಟಕ್ಕಾದರೂ ಸರಿ ತುಂಬ ಒಳ್ಳೆಯದಾಗುತ್ತೆ.
ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಇದನ್ನು, ಅವರಿಗೆ ಕೂಡ ತುಂಬ ಇಷ್ಟ. ನೀವು ಕೂಡ ಟ್ರೈ ಮಾಡಿ ವೀಕ್ಷಕರೇ. ಹಾಗೂ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನಗೆ ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.